ನಾವು ಗುರುಗಳ ಸಂದೇಶಗಳನ್ನು ತಿಳ್ಕೊಂತ ಇದ್ದೀವಿ. ಸೊ 18 ಆದರ್ಶ ಸೂತ್ರಗಳಲ್ಲಿ ಇವತ್ತು ಆದರ್ಶ ಸೂತ್ರ, ನಮ್ಮ ಸಮಸ್ಯೆಗಳನ್ನು ಯಾವುದೇ ತರ ಸಮಸ್ಯೆ ಇರಲಿ ನಮ್ಮ ಧ್ಯಾನ ಶಕ್ತಿಯಿಂದ ನಾವು ಬಗೆಹರಿಸ್ಕೋಬೇಕು. ನಿನ್ನೆ ಕೂಡ ತಿಳ್ಕೊಂಡ್ವಿ. ಅದರ ಮುಂದಿನ ಭಾಗ ಇನ್ನೂ ಸ್ವಲ್ಪ ವಿಷಯಗಳಿದೆ. ಯಾಕಂದ್ರೆ ಇದು ಅತಿ ಮುಖ್ಯವಾದ ಪಾಯಿಂಟ್. ಇದು ನಮ್ಮ ಗುರುಗಳು ಎಷ್ಟೋ ವಿಷಯಗಳು ಹೇಳಿದ್ದಾರೆ ಇದ್ರ ಬಗ್ಗೆ. ಯಾವುದೇ ತರ ಸಮಸ್ಯೆಗಳು ಬರಲಿ, ನಮ್ಮ ಧ್ಯಾನದಿಂದಲೇ ನಾವು ಬಗೆಹರಿಸ್ಕೋಬೇಕು, ನಿವಾರಣೆ ಮಾಡ್ಕೋಬೇಕು. ಧ್ಯಾನ ಇವತ್ತು ಹೇಳೋರು ಪದ್ರಿ ಸರ್ ಏನಂತ, ಧ್ಯಾನ ಸರ್ವರೋಗ ನಿವಾರಣೆ. ಸರ್ವರೋಗ ನಿವಾರಣೆ, ಎಲ್ಲ ಸಮಸ್ಯೆಗಳಿಗೂ ನಿವಾರಣೆನೇ ಧ್ಯಾನ. ಎಂಥ ಸಮಸ್ಯೆನೇ ಇರಲಿ, ಭೌತಿಕವಾಗಿರಲಿ, ದೇಹಪರವಾಗಿರಲಿ, ಮಾನಸಿಕವಾಗಿರಲಿ, ಬೌದ್ಧಿಕವಾಗಿರಲಿ, ಆಧ್ಯಾತ್ಮಿಕ ಪ್ರಶ್ನೆಗಳಿದೆ, ಅದಕ್ಕೂ ಕೂಡ ನಮ್ಮ ಧ್ಯಾನ ಶಕ್ತಿನೇ ಬಳಸ್ಕೋಬೇಕು. ಇವಾಗ ಎಕ್ಸಾಂಪಲ್ ಹೇಳೋರು ಪತ್ರಿ ಸರ್, ಏನು, ತಬಲ ಇದೆ, ತಬಲನ್ನ ನಾನು ತಬಲ ಮೇಲೆ ಕೈ ಇಟ್ಬಿಟ್ಟು ತಬಲ ಬರಲಿ ಅಂದ್ರೆ ತಬಲ ಬರುತ್ತೋ ನನಗೆ ನುಡ್ಸಕ್ಕೆ ಅಸಂಭವ. ಪ್ರಾಕ್ಟೀಸ್ ಮಾಡಬೇಕು. ಸ್ವಂತ ಸಾಧನೆ, ಸ್ವಂತ ಪ್ರಯತ್ನ. ಆ ಗುರು ಹತ್ರ ಹೋಗ್ಬೇಕು. ಗುರು ಹೇಳ್ಕೊಡ್ತಾನೆ. ಗುರು ಹತ್ರ ಫಸ್ಟ್ ವಿನಯದಿಂದ ಹೋಗಿ ನಾವು ಗುಲಾಮ ಆಗಿ ಆ ಗುರುಗೆ ನಾವು ಅರ್ಪಣೆ ಮಾಡ್ಕೊಂಡ್ರೆ ಗುರು ಹೇಳ್ಕೊಡ್ತಾನೆ ತಬಲ ಹೇಗೆ ನುಡಿಸ್ಬೇಕಂತ. ಆ ರಾಗಗಳು, ಶ್ರುತಿ, ಲಯ ಎಲ್ಲ ಹೇಳ್ಕೊಡ್ತಾನೆ. ನಾವು ಪ್ರಯತ್ನ ಮಾಡ್ಬೇಕು. ಅವ್ನು ಹೇಳ್ಕೊಟ್ಟ, ನಾವು ಪ್ರಯತ್ನ ಮಾಡ್ಬೇಕು. ಏನು, ದಿನ ಪ್ರಯತ್ನ, ಗಂಟೆಗಟ್ಲೆ ಪ್ರಯತ್ನ ಮಾಡಿದ್ರೆ ತಬಲ ವಶ ಆಗುತ್ತೆ, ನಮ್ಮ ಕೈ ವಶ ಆಗುತ್ತೆ. ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೇಕು. ಅವರೊಂದು 1000 ಸತಿ ಹೇಳಿರ್ತಾರೆ, ನಮಗೆ ನಾವೇ ದಾರಿದೀಪ. ನಮ್ಮ ಕಷ್ಟಗಳಿಗೆ ನಾವೇ ಪರಿಹಾರನ ಕಂಡ್ಕೋಬೇಕು. ನಮಗೆ ಕಷ್ಟಗಳಿದೆ, ನಷ್ಟಗಳಿದೆ, ಅವಮಾನಗಳಿದೆ ಅಂತಂದ್ರೆ ಅದನ್ನ ನಾವೇ ತಂದ್ಕೊಂಡಿದ್ದು. ಅದನ್ನ ನಾವೇ ಬಗೆಹರಿಸ್ಕೋಬೇಕು. ಖಂಡಿತ ನಾವು ಮಾಡಿದ ಸಾಲನ ನಾವೇ ತೀರಿಸ್ಬೇಕು. ಸೃಷ್ಟಿಯಲ್ಲಿ ಇದೇ ಒಂದು ಸಿದ್ಧಾಂತ. ಏನು, ಕರ್ಮ ಸಿದ್ಧಾಂತ. ನೀನ್ ಮಾಡಿರ್ತಕ್ಕಂಥ ಸಂಚಿತ ಕರ್ಮನ ನೀನೇ ಕ್ಲಿಯರ್ ಮಾಡ್ಕೋಬೇಕು. ಆ ಪ್ರಾರಬ್ಧವಾಗಿ ಬಂದಿದೆ ಸಂಚಿತ. ಅದನ್ನ ನೀನು ಧ್ಯಾನ ಮಾಡಿ ಶಕ್ತಿ ಸಂಪಾದಿಸ್ಕೊಂಡು, ಆ ಪ್ರಾಣ ಶಕ್ತಿ ಸಂಪಾದಿಸ್ಕೊಂಡು, ಆ ಶಕ್ತಿಯಿಂದ ಇನ್ನ ಸಮಸ್ಯೆ ನೀನು ಬಗೆಹರಿಸ್ಕೋಬೇಕು. ಯಾವುದೇ ತರ ಸಮಸ್ಯೆ ಆಗ್ಲಿ. ಹಂಗಾಗಿ ಅವರೆಲ್ಲರನ್ನು ಕೂಡ ಧ್ಯಾನ 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 ಅಂತಂದ್ರು. ಯಾಕಂದ್ರೆ ಧ್ಯಾನ ಇದ್ರೆ ಏನಾಗುತ್ತೆ, ಮಾಸ್ಟ್ರಿ ಬರುತ್ತೆ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂತೀವಿ ಎಲ್ಲಾ ಸಮಸ್ಯೆಗಳಿಗೂ, ಎಲ್ಲಾ ಸಮಯದಲ್ಲೂ. ಅದು ಕೂಡ ವೆರಿ ಇಂಪಾರ್ಟೆಂಟ್. ಎಲ್ಲಾ ಸಮಯದಲ್ಲೂ ಕೂಡ ಎಂತ ಸಮಸ್ಯೆ ಬರಲಿ, ಎಲ್ಲಾ ಸನ್ನಿವೇಶದಲ್ಲೂ ಕೂಡ. ನೋಡಿ ಮಾಸ್ಟರ್ಸ್, ನಮ್ಮ ಗುರುಗಳ ಶ್ರೇಷ್ಠತೆ ಏನಂದ್ರೆ ಎಲ್ಲರನ್ನು ಮಾಸ್ಟರ್ ಮಾಡಿದಾರೆ ಅವರು. ಏನ್ ಕೊಟ್ಟು ಅಂದ್ರೆ ಧ್ಯಾನ ಅಂತಕ್ಕಂಥ ಮಹಾವಿದ್ಯೆ ಕೊಟ್ಟು, ಆನಪಾನಸತಿ ಅಂತಕ್ಕಂಥ ಧ್ಯಾನ ಕೊಟ್ಟು ಎಲ್ಲರನ್ನು ಮಾಸ್ಟರ್ಸ್ ಮಾಡಿದ್ದಾರೆ ಅವರು. ಹಂಗಾಗಿ ಎಲ್ಲರೂ ಮಾಸ್ಟರ್ ಅಂತ ಕರೆಯೋರು ಅವರು. ಸ್ಟಾರ್ಟಿಂಗು ಯಾರಾದ್ರೂ ಹೋಗಿ ಸಮಸ್ಯೆ ಹೇಳಿದ್ರೆ ಅವ್ರು ಏನು ಮಾತಾಡ್ತಿರಲಿಲ್ಲ. ಎರಡು, ಒಂದು ಧ್ಯಾನ ಮಾಡಂತ ಹೇಳೋರು, ಕೇಳಲಿಲ್ಲ ಅಂದ್ರೆ ಹೊಡಿಯೋರು ಅಷ್ಟೇ. ಏನೇ ಕೇಳಲಿ, ಕೊನೆಗೆ ಸ್ವಲ್ಪ ಮಾತಾಡಕ್ ಪ್ರಾರಂಭ ಮಾಡಿದ್ರು ಹೊರತು, ಮೊದಲೆಲ್ಲ ಏನೇ ಪ್ರಶ್ನೆ ಕೇಳಿದ್ರು ಧ್ಯಾನ ಮಾಡು ಅಷ್ಟೇ, ಬೇರೇನಿಲ್ಲ. ಖಂಡಿತ ಅದು. ಯಾಕಂದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಮ್ಮಲ್ಲೇ ಇದೆ. ಎಲ್ಲಿ ಪ್ರಶ್ನೆ ಇದೆ ಅಲ್ಲಿ ಉತ್ತರ ಇದೆ. ಎಲ್ಲಿ ಸಮಸ್ಯೆ ಇದೆ ಅಲ್ಲೇ ಉತ್ತರ ಇದೆ. ಮನುಷ್ಯ ಏನ್ ಮಾಡ್ತಿದ್ದಾನೆ, ಸಮಸ್ಯೆ ಇದ್ದ ಜಾಗದಲ್ಲಿ ಉತ್ತರ ಹುಡುಕ್ತಿಲ್ಲ, ಬೇರೆ ಕಡೆ ಹುಡುಕ್ತಾನೆ ಉತ್ತರ. ಸಮಸ್ಯೆ ನಮ್ಮೊಳಗಿದ್ರೆ ನಮ್ಮೊಳಗೆ ಹೋಗ್ಬೇಕು. ಹಂಗಾಗಿ
ಅಪ್ಪೋ ದೀಪೋ ಭವ ಅಂತ ಹೇಳ್ತಾನೆ ಬುದ್ಧ, ಲಾಸ್ಟ್ ಕೊನೆ ವರ್ಡ್. ಎಲ್ಲರಿಗೂ ಅದೇ ಸಂದೇಶ. ಕೊನೆ ಸಂದೇಶ ಏನು? ಅಪ್ಪೋ ದೀಪೋ ಭವ, ನಿನ್ನ ನೀನೇ ಉದ್ಧಾರ ಮಾಡ್ಕೋಬೇಕು. ನೋಡಿ, ಅಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೇನೆ ಬುದ್ಧ. ಬಸವೇಶ್ವರ, ನಿನ್ನ ದಾರಿ, ನಿನ್ನ ಜೀವ ಬೆಳಕು, ನಿನ್ನ ಒಂದು ಕತ್ಲನ್ನ ನೀನೇ ತೊಲಗಿಸ್ಕೋಬೇಕು ಬೆಳಕಿಂದ. ಏನು ಬೆಳಕು ಅಂತಂದ್ರೆ ಆತ್ಮಜ್ಞಾನ ಅಂತಕ್ಕಂಥ ಬೆಳಕು, ಜ್ಞಾನ ಅಂತಕ್ಕಂಥ ಬೆಳಕು. ನೋಡಿ, ಆಗ್ಲೇ ಕೊಟ್ಟಿದ್ದಾರೆ, ಒಂದು ವಿಜ್ಞಾನ ಕೊಟ್ಟಿದ್ದಾರೆ, ಸ್ಕಿಲ್ ಕೊಟ್ಟಿದ್ದಾರೆ. ಏನು? ನಮ್ಮನ್ನ ನಾವೇ ಸರಿ ಮಾಡ್ಕೋಬೇಕು. ಕಷ್ಟ ಇದೆ ಅಂದ್ರೆ ಅದಕ್ಕೆ ನಾವೇ ತಂದ್ಕೊಂಡಿರೋದು. ಆ ನಮ್ಮ ಅಜ್ಞಾನನೇ ಆ ಕಷ್ಟನ ತಂದಿದೆ. ಆ ಅಜ್ಞಾನ ಯಾರು ದೂರ ಮಾಡ್ಕೋಬೇಕು? ನಾವೇ ದೂರ ಮಾಡ್ಕೋಬೇಕು. ಎಲ್ಲಿಂದ? ಜ್ಞಾನದಿಂದ. ನೋಡಿ, ಸೊ ಆಗ್ಲೇ ಹೇಳ್ಬಿಟ್ಟಿದ್ದಾರೆ ಅವರು. ಉದ್ಧರೇನ ಆತ್ಮನಾತ್ಮ, ನಮ್ಮ ಆತ್ಮ ನವಸಾದೆಯೇ. ನೋಡಿ, ನಮ್ಮ ಆತ್ಮನ ನಾವೇ ಉದ್ಧಾರ ಮಾಡ್ಕೋಬೇಕು. ಒಂದ್ 1000 ಸತಿ ಹೇಳಿರ್ತಾರೆ ನಮ್ಮ ಗುರುಗಳು ಈ ಮಾತುಗಳು. ಯಾಕಂದ್ರೆ ಈ ಮೂಲ ಸತ್ಯಗಳಿವು, ಮಹಾವಾಕ್ಯಗಳು ಇವೆಲ್ಲ. ಅಪ್ಪೋ ದೀಪೋ ಭವ, ಉದ್ಧರೇನಾತ್ಮನಾತ್ಮ ಅನ್ನತಕ್ಕಂಥವು ಮಹಾವಾಕ್ಯಗಳು ಇವೆಲ್ಲ. ಈ ವಾಕ್ಯಗಳು ಪ್ರತಿಯೊಬ್ಬ ಸಾಧಕನೂ ಕೂಡ ನೆನ್ಪಿಟ್ಕೋಬೇಕು. 1000 ಸತಿ ಹೇಳಿದ್ದಾರೆ ಅವರು. ಇಷ್ಟೇ ಇರೋದು. ಏನು? ಪ್ರಯತ್ನ ಮಾಡು, ಸ್ವಂತ ಪ್ರಯತ್ನ ಮಾಡು. ಇವಾಗ ಯಾವುದೋ ಒಂದು ಸಂಗೀತ ಬರ್ಬೇಕಾದ್ರೆ ಸ್ವಂತ ಪ್ರಯತ್ನ ಮಾಡಿದಾಗ ನಾವೇನಾಗ್ತೀವಿ? ವಿದ್ವಾನ್ರಾಗ್ತೀವಿ ನಾವು. ಒಂದ್ಸರಿ ವಿದ್ವಾನ್ ಆದ್ರೆ ಆ ಒಂದು ಆ ಒಂದು ಸ್ಕಿಲ್, ಆ ಒಂದು ಕಲೆ ನಮ್ಗೆ ಬಂದ್ಬಿಡುತ್ತೆ. ಧ್ಯಾನ ಕೂಡ ಅಷ್ಟೇ. ಧ್ಯಾನ ಅಂತಕ್ಕಂಥದ್ದು ಕೂಡ ಒಂದು ಮಹಾಕಲೆ. ಈ ಮಹಾಕಲೆ ಏನ್ ಮಾಡುತ್ತೆ? ಜೀವನದ ಪಾಠ ಹೇಳ್ಕೊಡುತ್ತೆ, ಜೀವನದ ರಹಸ್ಯ ಹೇಳ್ಕೊಡುತ್ತೆ, ಎಲ್ಲಾ ರಹಸ್ಯಗಳನ್ನ ತಿಳಿಸುತ್ತೆ, ಎಲ್ಲಾ ಸಮಸ್ಯೆಗಳಿಗೂ ಉತ್ತರ ಕೊಡುತ್ತೆ. ಜೀವನದ ರಹಸ್ಯ ಹೇಳ್ಕೊಟ್ರೆ ಇನ್ನೇನ್ ಬಂತು? ಇನ್ನೇನಿಲ್ಲ, ಜೀವನ ಅದ್ಭುತವಾಗಿ ಮಾಡ್ಬೋದು ಹಾಯಾಗಿ. ಸತ್ಯ ಗೊತ್ತಾಗುತ್ತೆ. ಏನು ಸತ್ಯ ಅಂತ ಗೊತ್ತಾಗುತ್ತೆ. ಯಾವುದು ಸುಳ್ಳು, ಯಾವುದು ಸತ್ಯ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಅಂತ ಗೊತ್ತಾಗುತ್ತೆ. ಸತ್ಯ ಗೊತ್ತಾಯ್ತಂದ್ರೆ ಏನೇ ಇಲ್ಲ. ಮಿಕ್ಕಿದ್ದೆಲ್ಲ ಏನು? ಲೀಲೆನೆ ಭೂಮಿ ಮೇಲೆಲ್ಲ. ನೋಡಿ, ಎಲ್ಲೇ ತನಕ ಸತ್ಯ ಗೊತ್ತಾಗಲ್ವೋ ಅಲ್ಲೇ ತನಕ ಜೀವನದಲ್ಲಿ ನಾಟ್ಯ ಇಲ್ಲ, ಸೆಲೆಬ್ರೇಷನ್ ಇಲ್ಲ. ಆ ಶಿವ ಯಾಕೆ ನಾಟ್ಯ ಮಾಡ್ತಾನೆ? ಸತ್ಯ ತಿಳ್ಕೊಂಡ. ಸತ್ಯಂ ಶಿವಂ ಸುಂದರಂ. ನೋಡಿ, ಪ್ರತಿಯೊಬ್ರು ಕೂಡ ಈ ಒಂದು ವಿಷಯನ ತಿಳ್ಕೋಬೇಕು. ಏನು ಸತ್ಯ? ನನಗೆ ನಾನೇ ದಾರಿದೀಪ. ನನಗೆ ನಾನೇ ನಷ್ಟ ಮಾಡ್ಕೊಂತಿದೀನಿ, ನನಗೆ ನಾನೇ ಒಳ್ಳೇದ್ ಮಾಡ್ಕೊಂತಿದೀನಿ, ನನಗೆ ಯಾರು ಕೆಟ್ಟದ್ ಮಾಡ್ತಿಲ್ಲ. ನೋಡಿ, ನನಗೆ ಒಂದೇನೋ ಕೆಟ್ಟದಾಗ್ತಿದೆ, ನನಗೇನೋ ನಷ್ಟ ಆಗ್ತಿದೆ ಅಂದ್ರೆ ಆ ನಷ್ಟ ನಾನೇ ಮಾಡ್ಕೊಂಡಿದ್ದು. ಈ ವಿಷಯ ಅರ್ಥ ಆಗ್ಬೇಕು. ಈ ವಿಷಯಗಳನ್ನ ಎಷ್ಟು ಸತಿ ಹೇಳಿದರು ನಮ್ಮ ಗುರುಗಳು. ನಮಗೆ ನಷ್ಟ ಮಾಡ್ಕೊಂಡಿದ್ದು ನಾವೇ ಅಂದ್ರೆ ನಮ್ಮ 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 ಆ ನಷ್ಟಕ್ಕೆ ನಾವೇ ಪರಿಹಾರ ಕಂಡ್ಕೋಬೇಕು. ಹೇಗೆ? ನಮ್ಮ ಶಕ್ತಿಯಿಂದ, ಆಧ್ಯಾತ್ಮಿಕ ಶಕ್ತಿಯಿಂದ. ಏನಪ್ಪಾ ಆಧ್ಯಾತ್ಮಿಕ ಶಕ್ತಿ ಅಂದ್ರೆ? ಉಸಿರಾಟದ ಮೇಲೆ ಗಮನ, ಬೇರೇನಿಲ್ಲ. ನೋಡಿ, ಖಂಡಿತ ಸಾಧ್ಯ. ಯಾಕಂದ್ರೆ ಪ್ರತಿಯೊಬ್ಬನು ಕೂಡ ಬ್ರಹ್ಮ. ನೋಡಿ, ಪ್ರತಿಯೊಬ್ಬನು ಕೂಡ ಭಗವಂತ. ಹಂಗಾಗಿ ಅವರು ಯಾವಾಗ್ಲೂ ನನ್ನ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಕರೆದ್ರು. ಯಾಕೆ? ನೋಡಿ, ನೀನು ನನ್ನ ಸ್ನೇಹಿತ, ನೀನು ನನ್ನ ಶಿಷ್ಯ ಅಲ್ಲ, ನೀನೊಬ್ಬ ಮಾಸ್ಟರ್. ನೀನು ಮಾಸ್ಟರ್. ನೀನು ನೀನು ಈ ಫಿಸಿಕಲ್ ಬಾಡಿ ಅಲ್ಲ, ನೀನು ಚನ್ನಬಸವಲ್ಲ, ಈ ದೇಹ ಅಲ್ಲ ನೀನು. ಅವ್ರು ಹೆಂಗ್ ಕಾಣ್ತಿದ್ದಾರೆ? ಒಬ್ಬ ಮಾಸ್ಟರ್ ತರ ಕಾಣ್ತಿದ್ದಾರೆ. ಅವನು ಎಲ್ಲಾ ಜೀವನದ ರಹಸ್ಯಗಳನ್ನೆಲ್ಲ ಕಂಡ್ಕೊಂಡಿದ್ದಾನೆ. ಜೀವನದ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೊಂಡಿದ್ದಾನೆ, ಪ್ರಶ್ನೆಗಳಿಗೆ ಉತ್ತರ ಕಂಡ್ಕೊಂಡಿದ್ದಾನೆ. ಹಂಗಾಗಿ ಅವನು ಯಾರಿಗೂ ತಲೆ ಬಾಗೋದಿಲ್ಲ. ಅವನ್ ತಲೆ ಬಾಗೋದು ಒಂದೇ ಒಂದು, ಧ್ಯಾನ ಹೇಳ್ಕೊಡಕ್ ಅಷ್ಟೇ. ವಿನಯದಿಂದ ಕೇಳ್ತಾರೆ ಎಲ್ರಿಗೂ. ಅದು ಬಿಟ್ರೆ ಎಲ್ಲೂ ತಲೆ ಬಾಗೋದಿಲ್ಲ. ಸೇವೆಗೋಸ್ಕರ ತಲೆ ಬಾಗ್ತಾನೆ ಹೊರತು ಬೇರೆಲ್ಲಿ ತಲೆ ಬಾಗಲ್ಲ. ತನ್ನ ಸಮಸ್ಯೆಗಳಿಗೆ ತಲೆ ಬಾಗೋದಿಲ್ಲ. ನೋಡಿ ಮಾಸ್ಟರ್ಸ್, ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸ್ತಾನೆ, ಏನೇ ಬರಲಿ. ಯಾಕಂದ್ರೆ ದಿನ ಅವನು ಸಾಧನೆ ಮಾಡ್ತಿದ್ದಾನೆ. ಧ್ಯಾನ ಅಂತಕ್ಕಂಥ ಒಂದು ಸಾಧನೆ ಇಟ್ಕೊಂಡಿದ್ದಾನೆ. ಸ್ವಾಧ್ಯಾಯ ಮಾಡ್ತಿದ್ದಾನೆ. ಸ್ವಾಧ್ಯಾಯ ಧ್ಯಾನದಿಂದ ಶಕ್ತಿ ಸಂಪಾದಿಸ್ಕೊಂತಿದ್ದಾನೆ, ಜ್ಞಾನ ಸಂಪಾದಿಸ್ಕೊಂತಿದ್ದಾನೆ. ಸ್ವಾಧ್ಯಾಯದಿಂದ ಕೂಡ ಜ್ಞಾನ ಸಂಪಾದಿಸ್ಕೊಂತಿದ್ದಾನೆ. ಸತ್ಸಂಗದಿಂದ ಕೂಡ
ಆ ವಿನಯ ಸಂಪಾದಿಸ್ಕೊಂತಿದ್ದಾನೆ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದಾನೆ, ಸಾಧನೆ ಹೇಗೆ ಮಾಡೋದು ಅಂತ ಕಲೆಕ್ಟ್ ಮಾಡ್ಕೊತಿದ್ದಾನೆ ನೋಡಿ. ಆ ಮಿಲಾರಪ್ಪ ಕೂಡ ಏನ್ ಮಾಡ್ದ ಕೊನೆಗೆ? ಸ್ವಂತ ಸಾಧನೆ ಮಾಡಿದ ಹೊರತು ಗುರು ಆಶೀರ್ವಾದ ಮಾಡ್ಲಿಲ್ಲ ಮಾರ್ಪಾಗೆ. ಮಾರ್ಪ ಏನು ಆಶೀರ್ವಾದ ಮಾಡ್ಲಿಲ್ಲ, ವಿದ್ಯೆ ಹೇಳ್ಕೊಟ್ಟ. ಏನು ವಿದ್ಯೆ? ಆನಾಪಾನಸತಿ ವಿದ್ಯೆ ಹೇಳ್ಕೊಟ್ಟ. ಉಸಿರಾಟದ ಮೇಲೆ ಗಮನ ಇಡು ಅಂತ ಹೇಳ್ಕೊಟ್ಟ. ಆ ಹೇಳ್ಕೊಡಕ್ಕೇನು ಕರ್ಮ ಕಳಿಲ್ಲ ಅಂತ ವಿಚಿತ್ರ ವಿಚಿತ್ರ ಪರೀಕ್ಷೆಗಳು, ಕಷ್ಟಗಳು ಕೊಟ್ಟ ಎಷ್ಟೋ ವರ್ಷಗಳು. ಆಮೇಲೆ ಏನ್ ಮಾಡ್ದ? ಯಾವಾಗ ವಿದ್ಯೆ ಹೇಳ್ಕೊಟ್ಟ ಆ ವಿದ್ಯೆನ ಇಟ್ಕೊಂಡು ಸಾಧನೆ ಮಾಡ್ದ ಮಿಲಾರಪ್ಪ. ಅವನು ಕೂಡ ಒಬ್ಬ ಮಾರ್ಪ ಆದ, ಒಬ್ಬ ಬುದ್ಧ ಆದ ನೋಡಿ ಮಾಸ್ಟರ್ಸ್. ಇತ್ತು ಸಮಸ್ಯೆ, ದುಃಖ ಇತ್ತು ಅವನಿಗೆ. ಏನು ನಾನು ಯಾರಂತ ತಿಳ್ಕೋಬೇಕು. ವೈರಾಗ್ಯ ಬಂತು. ಆವಾಗ ಗುರು ಹತ್ರ ಹೋದ. ಗುರು ಹತ್ರ ಹೋದ್ರೆ ಏನ್ ಮಾಡ್ದ? ಗುರು ಕಷ್ಟಗಳು, ಆ ಏನೇನೋ ಪರೀಕ್ಷೆಗಳು ಕೊಟ್ಟ. ಅವನ್ನೆಲ್ಲ ಸಹಿಸ್ಕೊಂಡ. ಕೊನೆಗೆ ಸಾವು ಬರೋ ತನಕ ಸಾಯ್ಬೇಕು ಅನ್ಕಂಡ. ಅಲ್ಲೇ ತನಕ ತಡ್ಕಂಡ ನೋಡಿ. ನಮಗೆ ಅಂತ ಪರಿಸ್ಥಿತಿ ಇಲ್ಲ. ಮನೆ ಬಾಗ್ಲಿಗೆ ಬಂದಿದೆ ಧ್ಯಾನ. ನಾವೇನ್ ಮಾಡ್ಬೇಕು? ಸಾಧನೆ ಮಾಡ್ಬೇಕು, ಸಾಧನ ಮಾರ್ಗ ಹಿಡಿಬೇಕು. ಆ ಭ್ರಮೆಯಿಂದ ಹೊರಗೆ ಬರ್ಬೇಕು. ನನಗೆ ಯಾರೋ ಒಳ್ಳೇದ್ ಮಾಡ್ತಾರೆ ಅಂತಕ್ಕಂಥ ಭ್ರಮೆಯಿಂದ ಹೊರಗೆ ಬರ್ಬೇಕು. ಯಾರೋ ಶಕ್ತಿ ಕೊಡ್ತಾರೆ ಅಂತಕ್ಕಂಥ ಭ್ರಮೆಯಿಂದ ಹೊರಗೆ ಬರ್ಬೇಕು. ಯಾರೋ ಬಂದು ಹೀಲ್ ಮಾಡ್ತಾರೆ, ಯಾರೋ ಬಂದು ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಇಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಭ್ರಮೆ ಬಿಡಬೇಕು. ಯಾರೂ ಕರ್ಕೊಂಡು ಹೋಗೋರಿಲ್ಲ. ಎಲ್ಲ ಇರೋದೆಲ್ಲ ನಾವೇ ಹೋಗ್ಬೇಕು. ದಾರಿ ತೋರಿಸಿದ್ದಾರೆ. ಎಲ್ಲಿ ನಡೆಯೋದಿಲ್ಲ ಆಧ್ಯಾತ್ಮಿಕತೆಯಲ್ಲಿ. ಕರ್ಕೊಂಡು ಹೋಗೋದು ಎಲ್ಲಿ ಇಲ್ಲ. ಈ ಈ ಈ ಈ ತರವಾದ ಭ್ರಮೆಯಿಂದ ಕಂಪ್ಲೀಟ್ ಆಗಿ ನಾವು ಹೊರಗೆ ಬರ್ಬೇಕು. ಅವಾಗ ಏನಾಗ್ತೀವಿ ನಾವು? ಮಾಸ್ಟರ್ ಆಗ್ತೀವಿ. ನಮ್ಮ ಸಮಸ್ಯೆಗಳನ್ನ ಎಲ್ಲಾ ಕಾಲಮಾನದಲ್ಲಿ ನೋಡಿ, ಎಲ್ಲ ಎಂತ ಎಲ್ಲ ಕಾಲಮಾನ ಅಂದ್ರೆ ಏನು? ಈ ಜನ್ಮನೂ ಕೂಡ, ಮುಂದಿನ ಜನ್ಮಗಳಲ್ಲಿ ಕೂಡ, ಬೇರೆ ಬೇರೆ ಲೋಕಕ್ಕೆ ಹೋದ್ರು ಕೂಡ ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೊಂತೀವಿ. ಇವತ್ತೇನೋ ಭೂಮಿ ಮೇಲೆ ಇದೀವಿ, ಇನ್ನು ನೆಕ್ಸ್ಟ್ ಹೈಯರ್ ವರ್ಲ್ಡ್ಸ್ಗೆ ಹೋಗ್ತೀವಿ ಧ್ಯಾನ ಸಾಧನೆ ಮಾಡಿ. ಆಸ್ಟ್ರಲ್ ವರ್ಲ್ಡ್ಸ್ಗೆ ಹೋಗ್ತೀವಿ, ಅಲ್ಲಿ ಕೂಡ ಸಮಸ್ಯೆಗಳಿರ್ತವೆ. ಅಲ್ಲಿ ಕೂಡ ಅಲ್ಲಿ ಕೂಡ ಕಷ್ಟ ನಷ್ಟಗಳಿರ್ತವೆ. ಅಲ್ಲಿ ಕೂಡ ನಾವು ನಮ್ಮ ಶಕ್ತಿಯಿಂದನೇ ನಾವು ಸಮಸ್ಯೆಗಳನ್ನ ಬಗೆಹರಿಸ್ಕೊಂತೀವಿ. ಆ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಸಾಧನ ಮಾರ್ಗ ಹಿಡಿಬೇಕು. ಯಾವತ್ತು ಸಾಧನೆ ಅಂತಕ್ಕಂಥದ್ದು ಬಿಡಬಾರ್ದು. ಯಾಕಂದ್ರೆ ಕಲಿಯೋದು ಯಾವತ್ತೂ ಇದೆ. ಕಲಿತಾನೆ ಇರ್ಬೇಕು, ಕಲಿತಾನೆ ಇರ್ಬೇಕು. ಕಲಿಯಕ್ಕೆ ಇರೋದು ಆತ್ಮ. ಆತ್ಮ ಮತ್ತೆ ಮತ್ತೆ ಜನ್ಮ ಯಾಕೆ ತಗೊಳುತ್ತೆ? ಕಲಿಯಕ್ಕೋಸ್ಕರ ತಗೊಳೋದು, ಬಿಟ್ರೆ ಏನಿಲ್ಲ. ಕಲಿಬೇಕಂತಂದ್ರೆ ಏನ್ ಮಾಡ್ಬೇಕು? ಯಾವಾಗ್ಲೂ ಕೂಡ ಸಾಧನೆ ಮಾಡ್ತಾನೆ ಇರ್ಬೇಕು. ಪರೀಕ್ಷೆಗಳು ಬಂದಿದೆ, ಕಷ್ಟಗಳು ಬಂದಿದೆ ಅಂದ್ರೆ ಅದು ಕಲಿಯಕ್ಕೋಸ್ಕರ ಬಂದಿದೆ ಹೊರತು ಇನ್ನೇನಿಲ್ಲ. ನೋಡಿ, ಈ ಜ್ಞಾನ ಕೂಡ ಇರ್ಬೇಕು ಯಾವಾಗ್ಲೂ. ಆ ಮಿಲಾರಪ್ಪ ಎದ್ ಸಾವು ಬಂದ್ರು ಓಕೆ ಅಂದ ನೋಡಿ. ಏನಾದ್ರೂ ಆಗ್ಲಿ, ನನಗೆ ದುಃಖದಿಂದ ಹೊರಗೆ ಬರ್ಬೇಕು, ಈ ವೈರಾಗ್ಯದಿಂದ ಹೊರಗೆ ಬರ್ಬೇಕು ನಾನು, ಅಷ್ಟೇ, ಬೇರೇನಿಲ್ಲ. ನಾನು ಈ ದುಃಖದಿಂದ ಹೊರಗೆ ಬರ್ಬೇಕು, ಏನಾದ್ರೂ ಆಗ್ಲಿ. ನಾವ್ ವಿದ್ಯೆ ಹೇಳ್ಕೊಡಿ ಅಂತ ಬೇಡ್ದ ಗುರು ಹತ್ರ, ಮಾರ್ಪ ಹತ್ರ. ಹೇಳ್ಕೊಟ್ಟ ವಿದ್ಯೆ. ಅವಾಗ ಏನ್ ಮಾಡ್ದ? ಆ ಒಂದು ಬಿಡ್ಲಿಲ್ಲ ಮಿಲಾರಪ್ಪ. ಆ ಒಂದು ಆ ವಿದ್ಯೆನ ಬಿಡ್ಲಿಲ್ಲ. ಆ ವಿದ್ಯೆನ ಇಟ್ಕೊಂಡು ಪ್ರಾವೀಣ್ಯತೆ ಪಡೆದ. ಆ ವಿದ್ಯೆನಲ್ಲಿ, ಧ್ಯಾನ ವಿದ್ಯೆಯಲ್ಲಿ ಪ್ರಾವೀಣ್ಯತೆ ಪಡೆದು ಮಹಾಪುರುಷ ಆದ. ಏನ್ ಹೇಳ್ದ ಗೊತ್ತಾ? ಲಾಸ್ಟಿಗೆ ಹೇಳ್ತಾನೆ, ಎಲ್ಲಿ ನನ್ನ ಫೋಟೋ ಹಾಕ್ಬೇಡಿ ನೀವು ಅಂತ ಹೇಳ್ದ. ಯಾಕಂದ್ರೆ ಜನಗಳು ಫೋಟೋ ಹಾಕಿದ್ರೆ ಫೋಟೋನೇ ಪೂಜೆ ಮಾಡ್ತಾರೆ ಹೊರತು ಧ್ಯಾನ ಮಾಡೋದಿಲ್ಲ ಅಂತ. ಅಂತ ಒಂದು ಮಹಾನುಭಾವ. ನಾನು ಎಲ್ಲಿ ಕೂಡ ಪೂಜಿಸಬಾರ್ದು, ನಾನು ಎಲ್ಲಿ ಆ ನಾನು ಒಂದು ಫೋಟೋ ಹಾಕ್ಬಾರ್ದು, ಚಿತ್ರ ಹಾಕ್ಬಾರ್ದು ಅಂತ ಹೇಳ್ದ ಮಿಲಾರಪ್ಪ. ಯಾಕೆ ಹೇಳ್ತಾನಂದ್ರೆ ಮತ್ತೆ ನೀವು ಮಾಸ್ಟರ್ ಆಗಲ್ಲ, ನೀವು ಮತ್ತೆ ನೀವು ಶಿಷ್ಯಂದ್ರಾಗ್ತೀರಿ ಅಂತ ನೋಡಿ. ಅವನಿಗೆ ಗೊತ್ತು, ನನ್ನೊಳಗೆ ಅನಂತವಾದ ಶಕ್ತಿ ಇದೆ, ಅದನ್ನ ಪ್ರತಿಯೊಬ್ಬರ ಹತ್ರ ಕೂಡ ಇದೆ. ಅವ್ರು ಕಣ್ಕೋಬೇಕು. ಅವ್ರು ಕಣ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಅವ್ರು ಸ್ವಂತ ಸಾಧನೆ ಮಾಡ್ಬೇಕು ಹೊರತು ಯಾರ ಮೇಲೂ ಕೂಡ ಅವರು ಅವಲಂಬನೆ ಆಗ್ಬಾರ್ದು, ಡಿಪೆಂಡ್ ಆಗ್ಬಾರ್ದು ಅಂತ ಮಿಲಾರಪ್ಪ ರಹಸ್ಯ ಹೇಳ್ದ ಎಲ್ರಿಗೂ. ಹಂಗಾಗಿ ಅವನೆಲ್ಲಿ ನನ್ನ ಫೋಟೋ ಹಾಕ್ಬೇಡಿ ಅಂತ ಹೇಳಿದ್ರು ನೋಡಿ. ಈ ಪ್ರಪಂಚದಲ್ಲಿ ಏನಾಗಿದೆ ಸಮಸ್ಯೆ ಅಂದ್ರೆ, ಆ ಗುರುಗಳು ಹೇಳ್ತಕ್ಕಂಥ ಜ್ಞಾನ ಹಿಡಿಲಿಲ್ಲ, ಗುರುನ ಹಿಡ್ಕೊಂಡ್ರು. ಅದಕ್ಕೆ ನಮ್ಮ ಪತ್ರಸಾರಿ ಏನ್ ಹೇಳ್ತಿದ್ರು? ನನ್ನ ಪಾದ ಹಿಡಿಬೇಡಿ, ನನ್ನ ಪದಗಳನ್ನ ಹಿಡಿರಿ ಅಂತ ಹೇಳ್ತಿದ್ರು. ಎಲ್ಲಾ ಗುರುಗಳು ಹೇಳಿದ್ದಿದೆ, ಬಟ್ ಆ ಗುರುನೇ ಪೂಜೆ ಮಾಡ್ತಿದ್ದಾರೆ. ಹಂಗಾಗಿ ಸಮಸ್ಯೆಗಳಿಗೆ ಓಡಾಡ್ತಿದ್ದಾರೆ. ಅಲ್ಲಿದ್ಯಾ, ಇಲ್ಲಿದ್ಯಾ, ಆ ಗುಡಿಯಲ್ಲಿದೆ, ಈ ಗುಡಿಯಲ್ಲಿದೆ, ಆ ಚರ್ಚ್ ಅಲ್ಲಿದ್ಯಾ, ಆ ಮಸೀದಿಯಲ್ಲಿದ್ಯಾ. ಆ ಪ್ರೇಯರ್ ಮಾಡಿದ್ರೆ ಬಂದು ಆ ಜೀಸಸ್ ಹೀಲ್ ಮಾಡ್ತಾನೆ ನೋಡಿ. ಜೀಸಸ್ ಹೀಲ್ ಮಾಡಿಲ್ಲ, ನಂಬಿಕೆ ಹೀಲ್ ಮಾಡಿದ್ದು ಅಷ್ಟೇ.
ಜೀಸಸ್ ಏನ್ ಹೇಳ್ದ, ನೀನು ಒಂದು ಸಣ್ಣ ಒಂದು ನಂಬಿಕೆಯಿಂದ ಆ ಬೆಟ್ಟನ್ನೇ ಕದಲಿಸ್ಬೋದು ಅಂತ ಹೇಳ್ದ ನೋಡಿ. ಹಿಂಗೆ ದಾರಿಲಿ ಹೋಗ್ಬೇಕಾದ್ರೆ ಜೀಸಸ್ ಜೀಸಸ್ ನೀನು, ನಿನ್ನ ಹತ್ರ ಶಕ್ತಿ ಇದೆಯಲ್ಲ, ನೀನು ನನಗೆ ಸಮಸ್ಯೆ ಬಗೆಹರಿಸು. ಒಬ್ಬರ ಚಿಕ್ಕಪ್ಪ ಜೀಸಸ್ ಹಿಂಗೆ ಹೊರಗಡೆ ಪ್ರವಚನ ಕೊಡಕ್ಕೆ ಹಿಂಗೆ ಹೋಗ್ತಿರ್ತಾನೆ. ಅವ್ರ ಚಿಕ್ಕಪ್ಪ ಏನಂದ್ರೆ ಬಾಡಿ ವೇಕೇಟ್ ಮಾಡ್ಬಿಟ್ಟಿರ್ತಾನೆ. ಅವಾಗ ಜೀಸಸ್ ಹೇಳ್ತಾನೆ, ಜೀಸಸ್ ಹತ್ರ ಅವರು ರಿಲೇಷನ್ ಒಬ್ನು ಬಂದು, ನಿಮ್ ಚಿಕ್ಕಪ್ಪ ಬಾಡಿ ವೇಕೇಟ್ ಮಾಡಿದ್ದಾನೆ, ಅವನ್ನ ಬದುಕ್ಸು. ನೀನ್ ಯಾರನ್ನೋ ಬದುಕ್ತಿದೀಯಾ, ನಿನ್ನ ನಿನ್ನ ಚಿಕ್ಕಪ್ಪನ ಕೂಡ ಬದುಕ್ಸು ಅಂತಾನೆ. ಜೀಸಸ್ ನನ್ ಬದುಕಕ್ ಆಗಲ್ಲ ಅಂತಾನೆ. ನಿನಗೆ ಏನು ಕನಿಕರ ಇಲ್ವಾ, ನೀನ್ ಬೇರೆಯವ್ರನ್ನ ಯಾರಿಗೂ ಬದುಕ್ಸ್ತಿದ್ಯಾ? ಬಟ್ ಬದುಕ್ಸಿಲ್ಲ ಜೀಸಸ್ ಯಾರನ್ನು. ಬಟ್ ಏನಾಗುತ್ತೆ, ಜನ ಹಂಗ್ ನೋಡ್ತಿದಾರೆ ಅಷ್ಟೇ, ಅವ್ರ ಅಜ್ಞಾನ. ಅವ್ರಿಗೆ ಗೊತ್ತಿಲ್ಲ, ಅವ್ರ ನಂಬಿಕೆನೇ ಅವ್ರಿಗೆ ಅವ್ರು ಬದುಕ್ತಿದಾರ ಅಂತ. ಹೋದ ಜೀಸಸ್, ಹೋದ, ಎದ್ದೇಳ ಅಂತ ಟಕ್ ಅಂತ ಹೇಳ್ದ. ಅವ್ನು ಎದ್ದು ಕುತ್ಕೊಂಡ ಚಿಕ್ಕಪ್ಪ. ಅದಾದ್ಮೇಲೆ ಇನ್ನು 2 ದಿನ ಆದ್ಮೇಲೆ ಮತ್ತೆ ಬಾಡಿ ವೇಕೇಟ್ ಮಾಡ್ದ ಅವನು. ಬಾಡಿ ವೇಕೇಟ್ ಮಾಡೋನು ಇವತ್ತು ವೇಕೇಟ್ ಮಾಡಿದ್ರೇನು, ಇನ್ನು 2 ದಿನ ಬಿಟ್ಟು ವೇಕೇಟ್ ಮಾಡಿದ್ರೇನು, ಅವ್ನ್ ಸಾವು ಬಂದಿದೆ. ಬಟ್ ಜೀಸಸ್ಗೆ ಗೊತ್ತು ಅದು. ಸುಮ್ನೆ ಪರೀಕ್ಷೆ ಇದು ಮಾಡ್ತಾರ ಅಷ್ಟೇ, ಅವರು ಆಟ ಆಡ್ತಾರ ಅಷ್ಟೇ. ಅದನ್ನೇನ್ ಮಾಡಿದ್ರು, ಆ ಜನಗಳೇ ಹಿಡ್ಕೊಂಡು ಜೀಸಸ್ ಪ್ರೀತಿ ಪ್ರೀತಿ ಮಹಾ ಮಹಾ ಒಂದು ಆ ವೃಕ್ಷ, ಮಹಾಪುರುಷ, ಅವನೆಲ್ಲರನ್ನು ಹೀಲ್ ಮಾಡ್ತಾನೆ ಅಂತ. ಎಲ್ಲರನ್ನೂ ಹೀಲ್ ಮಾಡಂಗಿದ್ರೆ ರೋಗಗಳು ಯಾಕಿರ್ತಿದ್ವು, ಸಮಸ್ಯೆಗಳು ಯಾಕಿರ್ತಿದ್ವು, ದುಃಖ ಯಾಕಿರ್ತಿತ್ತು ನೋಡಿ. ಆ ಶಿರ್ಡಿ ಸಾಯಿಬಾಬಾ ಹೀಲ್ ಮಾಡ್ತಿದ್ನಂತ ಅಂತ ಅನ್ಕಂತಿದ್ರು. ಬಟ್ ಎಲ್ಲಿ ಹೀಲ್ ಮಾಡಿಲ್ಲ ಶಿರ್ಡಿ ಸಾಯಿಬಾಬಾ. ಮಾಡೋರಿಗೆ ಮಾಡ್ದ. ಅದು ಏನು, ಸ್ವಲ್ಪ ಒಂದು 95% ಕರ್ಮ ಕಳೆದಾಗ ಒಂದು 5% ತಗಂತಾರೆ. ಯಾಕೆ? ಲೋಕ ಕಲ್ಯಾಣ ಮಾಡ್ತಾರಂತ ತಗಂತಾರೆ ಅಷ್ಟೇ. ಅವ್ರು 5% ತಗೊಂಡು ಅವರು ಸಹಿಸ್ಕಂತಾರೆ, ಸರಿಯಾಗ್ಲಿ ಅಂತ. ಅವನಿಂದ ಏನೋ ಲೋಕ ಕಲ್ಯಾಣ ಆಗುತ್ತೆ ಅಂತ ಹೀಲ್ ಮಾಡ್ತಾರೆ. ಪರಿಸ್ಥಿತಿ ನೋಡಿ, ಯೋಗಾನಂದ ಪರಮಹಂಸರಿಗೂ ಹೀಲ್ ಮಾಡಿದ್ರು ಗುರುಗಳು. ಯಾಕೆ? ಅವನು ಚಿಕ್ಕವನಿದ್ದಾಗ ಬಾಡಿ ವೇಕೇಟ್ ಮಾಡ್ಬೇಕಾಗಿತ್ತು. ಅಂತ ಟೈಮಲ್ಲಿ ಆ ಗುರುಗಳು ಹತ್ರ ಹೋಗಿ ನಿಂತ ತಕ್ಷಣ ಅವ್ರಿಗೆ ಹೀಲ್ ಆಗುತ್ತೆ, ಏನೋ ಕೋರ್ಕೊಂಡ ತಕ್ಷಣ. ಯಾಕೆ? ಅವನಿಂದ ಲೋಕ ಕಲ್ಯಾಣ ಆಗ್ಬೇಕಂತ. ಎಲ್ಲ ಟೈಮಲ್ಲಿ ಮಾಡಲ್ಲ, ಎಲ್ಲರಿಗೂ ಮಾಡಲ್ಲ ಅವ್ರು. ಅಂದ್ರೆ ಆ ಒಂದು ಹೀಲಿಂಗ್ ಅಂತಕ್ಕಂಥದ್ದು, ಶಕ್ತಿ ಕೊಡ್ತಕ್ಕಂಥದ್ದು ಹಿಂದೆ ಕೂಡ ಎಷ್ಟೋ ಅರ್ಥ ಇದೆ ನೋಡಿ. ಮನುಷ್ಯ ಏನ್ ಮಾಡ್ತಾನೆ, ಇವನ್ನೇ ಹಿಡ್ಕೊಂಡು ಧ್ಯಾನ ಬಿಡ್ತಾನೆ. ಅವ್ರೇನೋ ಹೀಲ್ ಮಾಡ್ತಾರಂತ ಶಿರಡಿಗೆ ಹೋಗ್ತಾನೆ, ಇಲ್ಲಿಂದ 1000 ಕಿಲೋಮೀಟರ್. ಶಿರಡಿಗೆ ಹೋಗ್ಬಿಟ್ಟು ಪ್ರಸಾದ ತಿಂದು ಬರ್ತಾನೆ, ಮತ್ತೆ ಹೋಗ್ತಾನೆ, ಅದೇ ಕೆಲಸ ಮಾಡ್ತಾನೆ, ಮಾಂಸ ತಿಂತಾನೆ, ಚರ್ಚಿಗೆ ಹೋಗೋದು ಮನೆಗೆ ಬಂದು. ಇನ್ನೇನ್ ಬಂತು ಕರ್ಮ, ಹೆಂಗ್ ಕ್ಲಿಯರ್ ಆಗ ಸಾಧ್ಯ? ಇನ್ನು ಕರ್ಮ ಸಂಪಾದಿಸ್ಕೊಂತಿದ್ದೆ ನಾವು ನೋಡಿ. ಮೇಲೆ ತಿರುಪತಿ ಬೆಟ್ಟಕ್ಕೆ ಹೋಗೋದು, ಕೆಳಗ್ ಬಂದ್ಬಿಟ್ಟು ಮಾಂಸ ತಿನ್ನೋದು ನೋಡಿ. ಮನುಷ್ಯನಲ್ಲಿ ಈ ಅಜ್ಞಾನ ಇದೆ, ಒಂದು ಅಂಧಕಾರ ಇದೆ. ಈ ಅಂಧಕಾರ ಫಸ್ಟ್ ತೊಲಗಿಸ್ಕೋಬೇಕು, ಅವಾಗ ಸಮಸ್ಯೆ ಬಗೆಹರಿಸುತ್ತೆ. ತಿರುಪತಿ ಬೆಟ್ಟ ಹತ್ತಿದ್ರೇನು, ಚರ್ಚಿಗೆ ಹೋದ್ರೇನು, ಮಸೀದಿಗೆ ಹೋದ್ರೇನು, ಮಾಡಬೇಕಾಗಿದ್ದು ಏನು? ನೀನೊಂದು ಸಾಧನೆ ಮಾಡು, ಸನ್ಮಾರ್ಗದಲ್ಲಿರು, ಸಸ್ಯಾಹಾರನ ತಿನ್ನು ನೋಡಿ. ಇದನ್ನ ಮಾಡದೆ ಆ ಒಂದು ತಪ್ಪು ತಪ್ಪು ದಾರಿ ಹಿಡಿತಿದ್ದಾನೆ, ಅಜ್ಞಾನದ ದಾರಿ ಹಿಡಿತಿದ್ದಾನೆ. ಯಾಕಂದ್ರೆ ಅವನಿಗೆ ಜ್ಞಾನ ಗೊತ್ತಿಲ್ಲ, ಅವನಿಗೆ ಧ್ಯಾನ ಇಲ್ಲ. ಯಾವಾಗ ನಾವು ಧ್ಯಾನ ಮಾಡ್ತೀವಿ, ಈ ಒಂದು ತಪ್ಪು ದಾರಿಗಳನ್ನ ಬಿಟ್ಬಿಟ್ಟು ನಮ್ಮ ಸಮಸ್ಯೆಗಳನ್ನ ಎಲ್ಲಾ ಪರಿಸ್ಥಿತಿಗಳಲ್ಲೂ, ಎಲ್ಲಾ ಕಾಲಮಾನದಲ್ಲೂ, ಎಲ್ಲಾ ಸನ್ನಿವೇಶದಲ್ಲೂ ನಾವು ಬಗೆಹರಿಸ್ಕೊಂತೀವಿ ನೋಡಿ. ಸೃಷ್ಟಿಯಲ್ಲಿ ಮಾಸ್ಟರ್ಸು ಸುಮ್ಮನೆ ಏನೋ ಒಂದು ಆಟ ತೋರಿಸ್ತಾರೆ ಅಷ್ಟೇ. ಸಮಯ ಸಮಯಕ್ಕೋಸ್ಕರ ಅಥವಾ ಏನೋ ರೀಸನ್ ಇರುತ್ತೆ, ಅವ್ರ ಗುರುಗಳಿಗೆ ಎಷ್ಟೋ ಜ್ಞಾನ ಇರುತ್ತೆ. ಅದನ್ನ ಹಿಡ್ಕೋಬಾರ್ದು ನಾವು. ಸೊ ಆ ಒಂದು ಅಂತ ವಿಷಯಗಳನ್ನೆಲ್ಲ ಹಿಡ್ಕೊಂಡು ಏನ್ ಮಾಡ್ತಿದ್ದಾನೆ ಮನುಷ್ಯ, ತಪ್ಪು ದಾರಿಗೆ ಹೋಗ್ತಿದ್ದಾನೆ. ಯಾರಿಗೂ ಆಶೀರ್ವಾದ ಮಾಡಕ್ಕೆ ಸಾಧ್ಯನಿಲ್ಲ, ಅಸಂಭವ. ಆಶೀರ್ವಾದ ಅಂತಕ್ಕಂಥದ್ದು ಎಲ್ಲಿ ಇಲ್ಲ ಸೃಷ್ಟಿಯಲ್ಲಿ. ಇದು ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ಬೇಕು. ಅವಾಗ ಭ್ರಮೆಯಿಂದ ಹೊರ ಬರ್ತೀವಿ. ಏನು ಭ್ರಮೆ? ಯಾರೋ ನನ್ನ ಸಮಸ್ಯೆನ ಬಗೆಹರಿಸ್ತಾರೆ ಅಂತಕ್ಕಂಥ ಭ್ರಮೆ ನೋಡಿ. ಏನಪ್ಪಾ ಅಂತಂದ್ರೆ, ನೀನು ಸಾಧನೆ ಮಾಡು, ನಿನ್ನ ದುಃಖಕ್ಕೆ ನೀನೇ ಸಾಧನೆ ಮಾಡು, ನಿನ್ನ ಅಜ್ಞಾನಕ್ಕೆ ನೀನೇ ಸಾಧನೆ ಮಾಡು. ಅವಾಗ ನೀನು ಬಗೆಹರಿಸ್ಕೊಂತೀಯ ಆ ಒಂದು ಸಮಸ್ಯೆನ, ದುಃಖನ. ಅದು ಬಿಟ್ಟು ಯಾರೋ ಬಗೆಹರಿಸ್ತಾರೆ ಅಂತ, ಯಾರೋ ಆಶೀರ್ವಾದ ಮಾಡ್ತಾರಂತ ಬರ್ತಾನೆ ಗುರು. ಗುರು ಹತ್ರ ಏನ್ ಕೋರ್ಬೇಕು? ಜ್ಞಾನನ ಕೋರ್ಬೇಕು ಹೊರತು ಬೇರೆ ಏನು ಕೋರ್ಬಾರ್ದು. ವೇಮನ
ಆ ಗುರು ಪ್ರತ್ಯಕ್ಷ ಆಗ್ತಾನೆ ವೇಮನಗೆ. ವೇಮನ ದುಃಖದಲ್ಲಿರ್ತಾನೆ. ಆ ಗುರು ಬಂದಾಗ ವೇಮನ ವೇಮನಗೆ ಹೇಳ್ತಾನೆ ಗುರು, "ನಿನಗೆ ಅಷ್ಟೈಶ್ವರ್ಯ ಕೊಡ್ತೀನಿ. ಆರಾಮಾಗಿ ಆ ಐಶ್ವರ್ಯ ಅನುಭವಿಸು" ಅಂತ ಹೇಳ್ತಾನೆ. ಪರೀಕ್ಷೆಗೆ ಹೇಳ್ತಾನೆ ಗುರು. ಅವಾಗ ವೇಮನ ಹೇಳ್ತಾನೆ, "ಸ್ವಾಮಿ ಗುರುಗಳೇ, ನನಗೆ ಏನೂ ಬೇಕಿಲ್ಲ. ನನಗೆ ಈ ದುಃಖ ಬಗೆಹರಿಸ್ತಕ್ಕಂಥ ಮಾರ್ಗ ಹೇಳ್ಕೊಡು ನನಗೆ." ನೋಡಿ, ವೇಮನ ಹೇಳ್ತಾನೆ, "ಈ ದುಃಖ ಇದೆ ನನ್ನಲ್ಲಿ. ಈಗ ನಾನು ಯಾರು ಅಂತ ತಿಳ್ಕೋಬೇಕು. ಸಾವಿನ ಸಾವು ಅಂದ್ರೆ ಏನೋ ಅರ್ಥ ಬೇಕು ನನಗೆ. ಈ ದುಃಖ ಹೋಗಕ್ಕೆ ನಿವಾರಣೆಗೆ ಒಂದು ಯೋಗ ಸಿದ್ಧಾಂತ ಹೇಳ್ಕೊಡಿ" ಅಂತ ಹೇಳ್ತಾನೆ ವೇಮನ. ನೋಡಿ, ಗುರು ಬರ್ತಾನೆ. ಗುರು ಹತ್ರ ಏನ್ ಕೇಳ್ಬೇಕು? ಸರಿಯಾದ ಪ್ರಶ್ನೆ ಕೇಳ್ಬೇಕು. ಶಾಶ್ವತವಾದ ಪರಿಹಾರ ಸಿಗ್ತಕ್ಕಂಥ ಪ್ರಶ್ನೆ ಕೇಳ್ಬೇಕು ಹೊರತು, ಈ ಭೌತಿಕವಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳಬಾರ್ದು. ಹಂಗಾಗಿ ನಮ್ಮ ಗುರುಗಳೇನು ಸದಾನಂದ ಯೋಗಿಗಳ ಹತ್ರ ಹೋದಾಗ, ಪತ್ರಿಸಾರ ಹತ್ರ ಹೋದಾಗ ಏನಂತಂದ್ರೆ, ಇಲ್ಲಿ ಬ್ರಹ್ಮವಿದ್ಯೆ ಬಿಟ್ರೆ ಏನೂ ಸಿಗೋದಿಲ್ಲ ಅಂತ ಹೇಳಿದ್ರಂತವ್ರು. ನನ್ನ ಹತ್ರ ಬಂದ್ರೆ ಬ್ರಹ್ಮವಿದ್ಯೆನೇ ಸಿಗುತ್ತೆ ಹೊರತು ಬಿಟ್ಟು ಬೇರೇನ್ ಸಿಗೋದಿಲ್ಲ ಅಂತಂದ್ರು. ನೋಡಿ, ಗುರು ಹತ್ರ ಬ್ರಹ್ಮವಿದ್ಯೆ ಕೇಳ್ಬೇಕು. ಈ ಸೃಷ್ಟಿಯ ರಹಸ್ಯ ಹೇಗಿದೆ ಅಂತ ಕೇಳ್ಬೇಕು. ಆ ಸೃಷ್ಟಿ ರಹಸ್ಯ ತಿಳ್ಕಣ ಮಾರ್ಗ ಕೇಳ್ಬೇಕು. ಹೇಗಿದೆ ಅಂತಲ್ಲ, ಮಾರ್ಗ ಕೇಳ್ಬೇಕು. ಅವ್ರು ಹೇಳ್ತಾರ ಅವಾಗ, ಉಸಿರಾಟದ ಮೇಲೆ ಗಮನ ಅಂತ ಹೇಳ್ತಾರ ಅವ್ರು. ನೋಡಿ, ಎಲ್ಲಿ ಹೋದ್ರು ಅಷ್ಟೇನೆ. ಗುರುಗಳ ಹತ್ರ ಈ ತರ ಸರಿಯಾದ ಪ್ರಶ್ನೆ ಕೇಳ್ಬೇಕು. ಪರಿಪ್ರಶ್ನೆ ಅಂತ ಹೇಳ್ತಾನೆ. ಪರಿಪ್ರಶ್ನೆಗಳಂದ್ರೆ ಸರಿಯಾದ ಪ್ರಶ್ನೆಗಳು ಕೇಳ್ಬೇಕು. ಏನ್ ಸರಿಯಾದ ಪ್ರಶ್ನೆಗಳು? ಈ ದಾರಿ ಏನು? ಈ ಒಂದು ಸತ್ಯ ತಿಳ್ಕಣಕ್ಕೆ, ಈ ದುಃಖ ನಿವಾರಣೆಗೆ ದಾರಿ ಏನು? ನೋಡಿ, ಅವಾಗ ಏನಾಗ್ತೀವಿ? ನಾವು ಕೂಡ ಒಬ್ಬ ಬ್ರಹ್ಮಶ್ರೀ ಆಗ್ತೀವಿ ನಾವು. ಒಬ್ಬ ಬುದ್ಧ ಆಗ್ತೀವಿ, ಒಬ್ಬ ಪತ್ರಿಷಿ ಆಗ್ತೀವಿ ನಾವು. ಅದು ಶಾಶ್ವತವಾದ ಒಂದು ಮಾರ್ಗ. ಅದು ಸರಿಯಾದ ಮಾರ್ಗ. ಸಮಸ್ಯೆಗಳು ಕಲಿಯಕ್ಕೋಸ್ಕರ ನಾವೇ ತಗೊಂಬಂದಿದ್ವಿ ಮೇಲಿನಿಂದ. ನಾವೇ ಚೂಸ್ ಮಾಡ್ಕೊಂಡ್ ಬಂದಿದ್ವಿ ಎಲ್ಲ. ನಾವೇ ಚೂಸ್ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು? ಆ ಸಮಸ್ಯೆಗಳು ನಾವೇ ಬಗೆಹರಿಸ್ಕೋಬೇಕು. ಕರ್ಮನ ನಾವೇ ಕ್ಲಿಯರ್ ಮಾಡ್ಕೋಬೇಕು. ನಮ್ಮ ಅಜ್ಞಾನನ ನಾವೇ ದೂರ ಮಾಡ್ಕೋಬೇಕು. ಕಲಿಯಕ್ಕೋಸ್ಕರ ವಿಚಿತ್ರ ಕಷ್ಟಗಳು, ನಷ್ಟಗಳು ನಾವೇ ಕೋರ್ಕೊಂಡ್ ಬಂದಿದ್ವಿ ಮೇಲಿಂದ. ಕಲಿಯಕ್ ಬಂದಿದೀವಿ. ಜನ್ಮ ತಗೊಂಡಿದೀವಿ ನಾವು. ಹಿಂಗಾಗಿ ಕಲಿತಾನೆ ಇರ್ಬೇಕು ಯಾವಾಗ್ಲೂ. ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೇಕು. ನೋಡಿ, ಮಗು ಹೋಂವರ್ಕು ತಾನೇ ಮಾಡ್ಕೋಬೇಕು ಹೊರತು ತಾಯಿಯಿಂದ ಮಾಡಿಸ್ಕೋಬಾರ್ದು. ಆ? ಆ ವಿದ್ಯೆ ಬರ್ಬೇಕಂದ್ರೆ ಯಾವ್ದೋ ಭಾಷೆ ಬರ್ಬೇಕು, ಲೆಕ್ಕಗಳು ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಮಗು ಸ್ವಂತ ಪ್ರಯತ್ನ ಮಾಡ್ಬೇಕು. ಅವಾಗ ಏನಾಗುತ್ತೆ? ಅದು ಕೂಡ ಆ ವಿದ್ಯೆ ಕಲಿಯುತ್ತೆ. ಮ್ಯಾಥಮೆಟಿಕ್ಸೋ, ಕನ್ನಡನೋ, ಇಂಗ್ಲಿಷೋ, ಸೋಷಿಯಲ್ಲೋ ಸ್ವಂತ ಪ್ರಯತ್ನ ಮಾಡ್ಬೇಕು. ಹೋಂವರ್ಕ್ ಮಾಡ್ಬೇಕು, ಓದ್ಬೇಕು. ಆ? ಅವಾಗ ಏನಾಗುತ್ತೆ? ಆ ಆ ಮಗು ಆ ವಿದ್ಯೆನಲ್ಲಿ ಪ್ರಾವೀಣ್ಯತೆ ಪಡೆಯುತ್ತೆ. ತಾಯಿ ಹೇಳ್ಕೊಡ್ತಾಳೆ, ತಂದೆ ಹೇಳ್ಕೊಡ್ತಾನೆ. ಅವಾಗ ಏನಾಗುತ್ತೆ? ಮಗು ಸ್ವಂತ ಪ್ರಯತ್ನ ಮಾಡಿದ್ರೆ ಆ ವಿದ್ಯೆನ ಪ್ರಾವೀಣ್ಯತೆ ಪಡೆಯುತ್ತೆ. ಅದೇ ತರ ನಾವು ಕೂಡ ಅಷ್ಟೇ. ನಮಗೇನೋ ಒಂದು ಸಮಸ್ಯೆ ಇದೆ, ಭೌತಿಕವಾದ ಸಮಸ್ಯೆ, ಏನೋ ರೋಗಗಳಿದಾವೆ. ಅದನ್ನ ನಾವೇ ಕ್ಲಿಯರ್ ಮಾಡ್ಕೋಬೇಕು. ಅವಾಗೇನಾಗುತ್ತೆ? ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಬಂದಾಗ ನಾವು ಅದ್ ನಾವೇ ಸರಿ ಮಾಡ್ಕೊಂತೀವಿ. ಬೇರೆಯವ್ರ ಹತ್ರ ಹೋಗೋದಿಲ್ಲ. ಎಷ್ಟು ದಿನ ಬೇರೆಯವ್ರ ಹತ್ರ ಹೋಗೋದು? ಫಸ್ಟ್ ಆಫ್ ಆಲ್ ಬೇರೆಯವ್ರು ಏನು ಕೊಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀನೇ ಅಖಂಡವಾದ ಶಕ್ತಿ ಇದೆ, ಅಪಾರವಾದ ಶಕ್ತಿ ಇದೆ. ನೀನು ಅರ್ಥ ಮಾಡ್ಕೋಬೇಕು. ಆ ಸತ್ಯನ ಅರ್ಥ ಮಾಡ್ಕೋಬೇಕು ನೀನು. ನೀನು ಬ್ರಹ್ಮ ಅಂತ ಅರ್ಥ ಮಾಡ್ಕೋಬೇಕು. ಅವಾಗೇ ನೀನು ಮಾಸ್ಟರ್ ಆಗೋದು. ಇವತ್ತ ನಾಳೆ ಮಾಸ್ಟರ್ ಆಗ್ಲೇಬೇಕು ನೀನು. ಅವಾಗೇ ಈ ಒಂದು ಜನ್ಮ ಪರಂಪರೆಯಿಂದ ನೀವು ಹೊರಗೆ ಬರಕ್ ಸಾಧ್ಯ. ಅಥವಾ ನೀನು ಒಂದು ಪೂರ್ಣಾತ್ಮ ಆಗಕ್ ಸಾಧ್ಯ. ಆ ಸ್ಥಿತಿಗೆ ಹೋಗ್ಲೇಬೇಕು ನೀನು ಇವತ್ತಲ್ಲ ನಾಳೆ. ಹಂಗಾಗಿ ಮತ್ತೆ ಮತ್ತೆ ಬರ್ತಿದೀಯ ನೀನು. ಅದು ಬಿಟ್ಬಿಟ್ಟು ಯಾರೋ ಹತ್ರ ಹೋದೆ, ಸಮಸ್ಯೆ ಬಗೆಹರಿಸ್ಕೊಳ್ಳದೆ, ಮತ್ತೆ ದುಃಖದಲ್ಲಿ, ಮತ್ತೆ ಆ ಒಂದು ನೋವಲ್ಲಿ ಬಾಡಿ ವೇಕೇಟ್ ಮಾಡಿದ್ರೆ ಮತ್ತೆ ಬರ್ತೀಯ. ಅದೇ ಸಮಸ್ಯೆ ಹೊತ್ಕೊಂಡು ಮತ್ತೆ ಬರ್ತೀಯ ನೀನು. ಮತ್ತೆ ಬಗೆಹರಿಸ್ಕೊಂಡಿಲ್ಲ, ಮತ್ತೆ ಬರ್ತೀಯ. ಅದ್ ಬಿಟ್ಬಿಟ್ಟು ಧ್ಯಾನ ಮಾಡಿದ್ರೆ ಆ ಸಮಸ್ಯೆ ಬಗೆಹರ್ತು. ಮತ್ತೆ ಬರೋದು ಕೂಡ ನಿಲ್ತು. ನೋಡಿ. ಹಂಗಾಗಿ ನಮ್ ಗುರುಗಳು ಯಾರು ಬಂದ್ರು ಕೂಡ ಧ್ಯಾನನೇ ಕೊಟ್ರು ಜ್ಞಾನ ಮಾರ್ಗ ಹೇಳ್ಕೊಟ್ರು ಹೊರತು ಏನು ಅವ್ರು ಏನು ಕೊಡ್ಲಿಲ್ಲ. ಬೇರೆ ಏನು ಕೊಡ್ಲಿಲ್ಲ. ಶಕ್ತಿ ಕೊಡ್ಲಿಲ್ಲ. ಶೇಕ್ ಹ್ಯಾಂಡ್ ಮಾಡಿದ್ರೆ ಏನು? ಆ ಫ್ರೆಂಡ್‌ಶಿಪ್‌ಗೋಸ್ಕರ ಅಷ್ಟೇ. ಶಕ್ತಿ ಕೊಡ್ಲಿಲ್ಲ ಅವ್ರು.
ನೋಡಿ. ಹಂಗಾಗಿ ಎಲ್ಲಾ ಟೈಮಲ್ಲೂ ಕೂಡ ನಮ್ಮ ಧ್ಯಾನ ಶಕ್ತಿನ ನಾವು ಬಳಸ್ಕೋಬೇಕು. ನಮ್ಮ ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳೋದ್ ಕಡೆ ಇರ್ಬೇಕು ಹೊರತು, ಬೇರೆ ಬೇರೆ ಭ್ರಮೆಗಳ ಕಡೆ ಇರಬಾರ್ದು. ನೋಡಿ ಮಾಸ್ಟರ್ಸ್. ಖಂಡಿತ ಸಾಧ್ಯ. ಎಲ್ರಿಗೂ ಸಾಧ್ಯ. ಯಾಕಂದ್ರೆ ಪ್ರತಿಯೊಬ್ನು ಭಗವಂತನೇ. ಸಣ್ಣ ಭಗವಂತ, ದೊಡ್ಡ ಭಗವಂತ ಏನಿಲ್ಲ ಇಲ್ಲಿ. ಪ್ರತಿಯೊಬ್ಬನು ಭಗವಂತನೇ. ಬಟ್ ಆ ಭಗವಂತ ಅಂತ ಆ ಒಂದು ಅರಿವು ಮರ್ತೋಗಿದ್ದಾನೆ ಬಂದ್ಮೇಲೆ. ಮೇಲಿಂದ ಬಂದಾಗ ಆ ಮರುವು ಸ್ಟಾರ್ಟ್ ಆಗುತ್ತೆ. ತಾಯಿ ಗರ್ಭದಲ್ಲಿದ್ದಾಗ ಒಂದು 5 ವರ್ಷ ತನಕ ಆ ಮರುವು ಇರೋದಿಲ್ಲ. ಆ ನೆನಪೇ ಇರುತ್ತೆ ಎಲ್ಲ. ನಾನೇ ಭಗವಂತ ಅಂತಕ್ಕಂಥ ಅರಿವಿರುತ್ತೆ. ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಆ ಈ ಸಮಾಜದಿಂದ, ಒಂದು ಕುಟುಂಬದಿಂದ, ಅಲ್ಲಿರ್ತಕ್ಕಂಥ ಅಜ್ಞಾನದಿಂದ ಏನಾಗುತ್ತೆ, ಆ ಧ್ಯಾನ ಇಲ್ಲದೆ ಆ ಮರುವು ಪ್ರಾರಂಭ ಆಗುತ್ತೆ. ಅವಾಗ ಏನ್ ಮಾಡ್ತಾನೆ? ಭ್ರಮೆಯಲ್ಲಿ ಬದುಕ್ತಾನೆ. ದುಃಖ ಪ್ರಾರಂಭ ಆಗುತ್ತೆ. ಕೊರಗು, ಆ ಅಳೋದು ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಧ್ಯಾನ ಇಲ್ಲ. ಹಂಗಾಗಿ ಮಕ್ಕಳಿಗೆ ಚಿಕ್ಕಂದ್ರಿಂದನೇ ಧ್ಯಾನ ಹೇಳ್ಕೊಡ್ಬೇಕು ನೋಡಿ. ಯಾವಾಗ ಕೂತ್ಕೊಂತಾರೆ ಅವಾಗ ಕೂರ್ಸ್ಬೇಕು ಸುಮ್ನೆ. ಅವಾಗೇನಾಗುತ್ತೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂತಾರೆ, ಮಾಸ್ಟರ್ಸ್ ಆಗ್ತಾರೆ ನೋಡಿ, ಭಗವಂತರಾಗ್ತಾರೆ. ಆ ಮರುವು ಬರದೇ ಇಲ್ಲ ಚಿಕ್ಕಂದ್ರಿಂದ ಧ್ಯಾನ ಇದ್ರೆ. ಹ್ಮ್ ಮಾಸ್ಟರ್ ಅಂತಕ್ಕಂಥ ಒಂದು ಅರಿವಿನಲ್ಲೇ ಇರ್ತಾರೆ ಯಾವಾಗ್ಲೂ ಕೂಡ. ಟಿಲ್ ದ ಲಾಸ್ಟ್ ಬ್ರೆತ್. ಕೊನೆಯ ಉಸಿರು ತನಕ ನಾನು ಮಾಸ್ಟರು, ನಾನು ಭಗವಂತ ಅಂತಕ್ಕಂಥ ಅರಿವಿಂದ ಇರ್ತಾರೆ ಚಿಕ್ಕಂದ್ರಿಂದ ಧ್ಯಾನ ಮಾಡಿದ್ರೆ. ಸೊ ಹಂಗಾಗಿ ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೇಕು ಎಲ್ಲಾ ಸಮಯದಲ್ಲೂ ಕೂಡ. ಬೇರೆ ಯಾರು ಬಗೆಹರಿಸುತ್ತಾರಂತಕ್ಕಂಥ ಆ ಒಂದು ಭ್ರಮೆಯಲ್ಲಿ ಇರಬಾರ್ದು. ಥ್ಯಾಂಕ್ ಯು ಮಾಸ್ಟರ್ಸ್.